ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತೀರಿ. ನೋಡಿ, ಪುನರ್ವಸು ನಕ್ಷತ್ರದ 4ನೇ ಪಾದ, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದ 4 ಪಾದಗಳು, ಅಲ್ಲಿಗೆ ಈ 9 ಪಾದಗಳಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕರ್ಕಾಟಕ ರಾಶಿಯೇ ಆಗುತ್ತೆ. ಹಾಗಿದ್ರೆ ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರತಕ್ಕಂಥವರು ಅಥವಾ ಹಕಾರದಿಂದ ಹೆಸರಿರತಕ್ಕಂಥವರು ಪುಷ್ಯ ನಕ್ಷತ್ರದವರಾಗಿರ್ತೀರಿ, ಅಥವಾ ಆಶ್ಲೇಷ ನಕ್ಷತ್ರದ ಕೊನೆಯ 4 ಪಾದದಲ್ಲಿ ಹುಟ್ಟಿರ್ತಕ್ಕಂಥವರಾಗಿರ್ತೀರಿ, ಅಥವಾ ಪುನರ್ವಸು ನಕ್ಷತ್ರದ ಕೊನೆಯ ಪಾದದಲ್ಲಿ ಹುಟ್ಟಿರ್ತಕ್ಕಂಥವ್ರು ನೀವು ಆಗಿರುವಂತಹ ಸಾಧ್ಯತೆಗಳಿರುತ್ತೆ. ಕರ್ಕಾಟಕ ರಾಶಿಗೆ ಫಲವೇನು ಈ ಒಂದು ಸಂವತ್ಸರದಲ್ಲಿ ಅಂತ ಯೋಚನೆಯನ್ನು ಮಾಡಿದ್ರೆ ನೋಡಿ, ಕರ್ಕಾಟಕ ರಾಶಿಯಲ್ಲಿ ನಿಮ್ಮ ಜನ್ಮರಾಶಿಯಲ್ಲೇ ಗುರು ಸಂಚಾರವಿರುತ್ತೆ. ಕರ್ಕಾಟಕ ರಾಶಿಯಲ್ಲಿ ಗುರು ಸಂಚಾರವಿದ್ದಾಗ ಉಚ್ಛ ಗುರು ಅಂತ ಹೇಳ್ತೇವೆ. ನೋಡಿ, ಜಾತಕದಲ್ಲಿ ಜನ್ಮರಾಶಿಯಲ್ಲೇ ಗುರುವಿದ್ದರೆ ಲಕ್ಷ ದೋಷಂ ನಿಹಂತಿ ಹೇಳ್ತಕ್ಕಂಥ ಒಂದು ಉಕ್ತಿ ಶಾಸ್ತ್ರದಲ್ಲಿದೆ. 1,00,000 ದೋಷಗಳಿದ್ದರೂ ಆ ದೋಷಗಳನ್ನೆಲ್ಲ ಗುರು ಹರಣ ಮಾಡ್ತಾನೆ. ಅವನೇ ಈ ಕರ್ಕಾಟಕ ರಾಶಿಗೆ ಭಾಗ್ಯಾಧಿಪತಿಯಾಗಿರ್ತಾನೆ. ಅವನನ್ನು ಜ್ಯೋತಿಷ್ಯದಲ್ಲಿ ಭಾಗ್ಯಾಧಿಪತಿ ಅಂತಲೂ ಕೂಡ ನಾವು ಹೇಳ್ತೇವೆ. ಹಾಗಾಗಿ